ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಲಾಕೃಷ್ಣ ಲಾಗ್ಸ್. ನಾನಿವತ್ತು ಹೋಳಿಗೆ ರಸ ಮಾಡೋದು ತೋರಿಸ್ತಾ ಇದ್ದೀನಿ. ಹೋಳಿಗೆ ರಸ ಅಥವಾ ಒಬ್ಬಟ್ಟಿನ ರಸ ಯಾವುದಾದ್ರೂ ಹೇಳ್ಬೋದು. ಮೊದಲಿಗೆ ನಾವು ಬೇಳೆ ಬೇಯಿಸ್ಕೊಂಡು ನೀರು ಬಗ್ಸ್ಕೊಂಡಿರ್ತೀರಲ್ಲ, ಆ ನೀರು ಸೈಡ್ಗೆ ಇಟ್ಕೊಳ್ಳೋಣ. ಅದಕ್ಕೆ ಬೇಕಾಗುವ ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳು: ಜೀರಿಗೆ 2 ಚಮಚ, ಕರಿಮೆಣಸು ಅರ್ಧ ಚಮಚ, ಮೆಂತ್ಯ ಕಾಲು ಚಮಚ, ಬ್ಯಾಡಗಿ ಮೆಣಸು 1-2, ಹುಣಸೆಹಣ್ಣು 1 ನಿಂಬೆ ಗಾತ್ರದಷ್ಟು, ಬೆಳ್ಳುಳ್ಳಿ 1 ಗಡ್ಡೆ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಅರಿಶಿನ, ಉಪ್ಪು, ಕರಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಜೀರಿಗೆ, ಕರಿಮೆಣಸು, ಮೆಂತ್ಯನ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡ್ ಒಗ್ಗರಣೆಗೆ ಇಟ್ಕೊಂಡು ಎಣ್ಣೆ, ಸಾಸಿವೆ ಚಿಟಪಟ ಅಂದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ನಾವು ಪುಡಿ ಮಾಡ್ಕೊಂಡಿರೋ ಜೀರಿಗೆ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1/4 ಟೇಬಲ್ ಸ್ಪೂನ್ ಅರಿಶಿನ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ 1/4 ಟೇಬಲ್ ಸ್ಪೂನ್ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಈಗ ಹುಣಸೆ ರಸ ಸ್ವಲ್ಪ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹುಣಸೆ ರಸ ಸೇರಿಸ್ಕೊಂಡು, ಮತ್ತು ಬೇಳೆಕಟ್ಟು ನಾವು ಒಬ್ಬಟ್ಟಿಗೆ ಬೇಯಿಸ್ಕೊಂಡಿರ್ತೀರಲ್ಲ, ಆ ಬೇಳೆಕಟ್ಟನ್ನ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು, ಉಪ್ಪು ಖಾರ ಹುಳಿ ನೋಡಿ. ಈಗ ಉಪ್ಪು ಖಾರ ಹುಳಿ ನನಗೆ ಅರಿಶಿನ ಸ್ವಲ್ಪ ಕಡಿಮೆ ಇತ್ತು ಅಂತ ನಾನು ಮತ್ತೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕಿದೆ. ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ್ರೆ ಒಬ್ಬಟ್ಟಿನ ಸಾರು ರೆಡಿ. ತುಂಬ ಚೆನ್ನಾಗಿರುತ್ತೆ. ಒನ್ಸ್ ಈ ಥರ ಟ್ರೈ ಮಾಡಿ. ಥ್ಯಾಂಕ್ ಯು.